ಸಂವಿಧಾನ ಮತ್ತು ಕಾನೂನಿನ ಅಡಿಯಲ್ಲಿ ಬದುಕ್ತಾ ಇರುವಂತಹ ಈ ಸಮಾಜದಲ್ಲಿ ಇಷ್ಟೊಂದು ಹಳಿ ತಪ್ಪೋಕೆ ಕಾರಣ ಏನು? ಅದೇ ಹಳಿ ತಪ್ಪಿಸುವವರು ಇರುವಾಗ ಅಂದ್ರೆ ಕಾನೂನಿನ ನೀವು ಕಾನೂನಿನ ಮೇಲೆ ದೂಷಣೆ ಮಾಡ್ತಾ ಇದ್ದೀರಾ? ಅಲ್ಲ, ಅಂದ್ರೆ ಯಾವ್ದನ್ನ ದೂಷಣೆ ಮಾಡ್ತಾ ಇದ್ದೀರಾ? ಕಾನೂನಿನ ಮೇಲೆ ದೂಷಣೆ ಇಲ್ಲ. ಏನಾಗತ್ತೆ ಈ ಪ್ರಕರಣದಲ್ಲಿ, ಒಬ್ಬ ತನಿಖಾಧಿಕಾರಿ, ಈಗ ನಾವು 2 ತನಿಖೆಗಳನ್ನ ನೋಡಿದ್ವಿ. 1 ತಿಂಗಳ ಕಾಲ ಪೊಲೀಸ್ ತನಿಖೆ, ಯೋಗೀಶ್ 1 ತಿಂಗಳ ಕಾಲ, ಒಂದು 15-20 ದಿವಸ ಅವರು IO ಇದ್ರು. ಆಮೇಲೆ COD ಎಂಟರ್ ಆಗತ್ತೆ. ಆಮೇಲೆ COD ಒಂದು ಚಾರ್ಜ್ ಶೀಟ್ ಕೊಟ್ಟಾಗ ಇದು ಸರಿ ಇಲ್ಲ ಅಂತೇಳಿ ಹೋರಾಟಗಳಾಗ್ತದೆ. ಆನಂತರ ವೀರೇಂದ್ರ ಹೆಗ್ಗಡೆ ಅವರೇ ಪತ್ರ ಬರೆದು ಮುಖ್ಯಮಂತ್ರಿಗಳಿಗೆ CBIಗೆ ಒಪ್ಪಿಸ್ತಾರೆ. COD ತನಿಖೆಯ ಚಾರ್ಜ್ ಶೀಟ್ ಏನ್ ಕೊಟ್ಟಿರ್ತದೆ ಸೇಮ್ ಅದನ್ನೇ CBI ಕೊಟ್ಟಿರುತ್ತೆ. ಎಲ್ಲ ಸಾಕ್ಷಿಗಳನ್ನ ಕೋರ್ಟಿಗೆ ಮನವರಿಕೆ ಮಾಡಿಕೊಡ್ಬೇಕಾದವರು ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರ್ತಾರೆ. ಆದ್ರೆ ನೀವು ಜಡ್ಜ್ಮೆಂಟ್ ಕಾಪಿಯನ್ನು ಓದಿದ್ರೆ ಈ ಇಲಾಖೆಗಳು ಸಂಗ್ರಹಿಸಿದ ಸಾಕ್ಷಿಗಳು ಕೋರ್ಟಿಗೆ ಸರಿಯಾಗಿ ಮನವರಿಕೆ ಆಗಿಲ್ಲ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಯಾಕಂದ್ರೆ ಆ ರೀತಿ ಜಡ್ಜ್ಮೆಂಟ್ ಬರ್ತಿದ್ದಾರೆ. ಅದ್ ಯಾಕೆ ಹಂಗಾಯ್ತು? ಎಲ್ಲಾ ಸಾಕ್ಷಿಗಳನ್ನ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೋರ್ಟಿಗೆ ಸಲ್ಲಿಕೆ ಮಾಡಬೇಕು, ಜಡ್ಜಿಗೆ ಕನ್ವಿನ್ಸ್ ಮಾಡಬೇಕು. ಅವಾಗ ಮಾತ್ರ ಜಡ್ಜ್ಮೆಂಟ್ ಕರೆಕ್ಟ್ ಆಗಿ ಬರೆಯಕ್ಕಾಗತ್ತೆ. ಅವರೇನು ತ್ರಿಕಾಲ ಜ್ಞಾನಿಗಳಲ್ಲ ಹಿಂಗಾಯ್ತು ಅಂತೇಳಿ ಕಣ್ಣು ಮುಚ್ಕೊಂಡು ಯೋಚನೆ ಮಾಡೋಕೆ. ಪಬ್ಲಿಕ್ ಪ್ರಾಸಿಕ್ಯೂಟರ್ನೇ ಪ್ಯಾಕ್ ಮಾಡಿದ್ದಾರೆ ಇವರು. ಪಬ್ಲಿಕ್ ಪ್ರಾಸಿಕ್ಯೂಟರ್ ಯಾರು ಮಾಡಿದ್ದಾರೆ? ಇವರೇ ಷಡ್ಯಂತ್ರವನ್ನ ರೂಪಿಸಿದವರು. ಏನು ಹೋರಾಟ, ಸಂತೋಷ್ ರಾವ್ ಪರವಾದಂತ ಹೋರಾಟಗಾರರಿದ್ದಾರಲ್ಲ, 2013 ಒಬ್ಬ ಪ್ರಖ್ಯಾತ ವಕೀಲರು PP ಹೆಗಡೆ ಒಂದು ಮೀಡಿಯಾಕ್ಕೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನನಗನ್ಸತ್ತೆ ಇಲ್ಲಿ ಅಪರಾಧಿಯನ್ನ ಬಚಾವ್ ಮಾಡುವ ಒಂದು ಷಡ್ಯಂತ್ರ ಮಾಡ್ತಾ ಇದ್ದಾರೆ, ಇಲ್ಲಿ ನ್ಯಾಯಾಲಯಕ್ಕೆ ತಪ್ಪು ಮಾಹಿತಿಯನ್ನ ಕೊಡುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅಂತ ಅವತ್ತ 13 ವರ್ಷದ ಹಿಂದೆ ಹೇಳಿದ್ದಾರೆ. ಅದು ಇವತ್ತು ಸತ್ಯ. ಅದು ಆಗಿರೋದು ಅದೇ. ಪಬ್ಲಿಕ್ ಪ್ರಾಸಿಕ್ಯೂಟರ್ನೇ ಪ್ಯಾಕ್ ಮಾಡಿ ನಿಮ್ಗೆ ಇಲಾಖೆಗಳು ಸಂಗ್ರಹಿಸಿದ ಸಾಕ್ಷಿಗಳನ್ನ ಕೋರ್ಟಿಗೆ ಸಲ್ಲಿಕೆ ಮಾಡದೆ ಅಥವಾ ಮನವರಿಕೆ ಮಾಡದೆ, ರೀಕ್ರಾಸ್ ಎಕ್ಸಾಮಿನ್ ಅಥವಾ ಚೀಸಿಂಗ್ ಮಾಡದೆ, ತಪ್ಪು ಅಭಿಪ್ರಾಯಗಳು ದಾಖಲಾಗುವ ಹಾಗೆ ಮಾಡಿದ್ದಂತ ಅದೇ ಒಂದು ದೊಡ್ಡ ಷಡ್ಯಂತ್ರ ಇದರಲ್ಲಿ. ವಸಂತ ಅವರೇ, ನಿಮ್ಗೆ ಅನ್ಸೋದಿಲ್ವಾ 12 ವರ್ಷ ಆದ್ಮೇಲೆ ಅದೇ ತೀವ್ರತೆಯಿಂದ, ಇನ್ನೂ ಅದು ಅತಿ ಹೆಚ್ಚು ತೀವ್ರತೆಯಿಂದ ಹೋರಾಟ ನಡೀತಾ ಇದೆ ಅಂದ್ರೆ ಸಮಥಿಂಗ್ ಶುಡ್ ಬಿ ದೇರ್? ಸರ್, ನಮ್ಮಲ್ಲಿ ಸೌಮ್ಯ ಭಟ್, ವಂಶಿ, ಸುಚೇತ, ಭಾರತಿ, ರತ್ನ ಕೊಠಾರಿ, ಅಕ್ಷತಾ ದೇವಾಡಿಗ ಎಲ್ಲ ಹೆಣ್ಣು ಮಕ್ಕಳು ಅತ್ಯಾಚಾರಕ್ಕೆ ಒಳಗಾಗಿಯೂ ಸಾವಿಗೀಡಾಗಿದ್ದಾರೆ. ಆದ್ರೆ ಅಲ್ಲೆಲ್ಲೂ ಧರ್ಮಸ್ಥಳ ಇರಲಿಲ್ಲ. ಧರ್ಮಸ್ಥಳ ಇರುವ ಕಾರಣಕ್ಕೆ, ಟಾರ್ಗೆಟ್ ಧರ್ಮಸ್ಥಳ ಆಗಿರುವ ಕಾರಣಕ್ಕೆ ಒನ್ ಅಂಡ್ ಓನ್ಲಿ ಸೌಜನ್ಯ ಮ್ಯಾಟರ್ ಮಾತ್ರ ಜೀವಂತವಾಗಿ ಇದೆ, ಇರಿಸಲ್ಪಟ್ಟಿದೆ. ಹಾಗಿದ್ರೆ ಅಕ್ಷತಾ ದೇವಾಡಿಗ ಅಪರಾಧಿಗಳು ಯಾರು ಅಂತ ಗೊತ್ತಾಗಿದೆ. ಅಕ್ಷತಾ ದೇವಾಡಿಗ ಪ್ರಕರಣದಲ್ಲಿ ಸುನಿಲ್ ಅಂತೇಳಿ ಅಪರಾಧಿ ಅಂತೇಳಿ ಒಬ್ಬನೇ ಅತ್ಯಾಚಾರ ಮಾಡಿರುವಂತದ್ದು ಸಾಬೀತಾಗಿ ಆತನ್ನ ಏನು ಜೈಲಿಗೆ ಹಾಕ್ತಾರೆ. ಕೋರ್ಟ್ ಅಲ್ಲಿ ಆತ ಖುಲಾಸೆಗೆ ಹೊರಗಡೆ ಬರ್ತಾನೆ. ಈಗ ನೀವು ಕೇಳ್ತೀರಾ ಅಕ್ಷತಾ ದೇವಾಡಿಗಳನ್ನ ಅವನು ಖುಲಾಸೆ ಆದ, ಈಗ ಯಾರು ಅತ್ಯಾಚಾರಿ ಅಂತ ಕೇಳಕ್ಕಾಗತ್ತಾ? ಆಗಲ್ಲ. ಅಂದ್ರೆ ನಮ್ಮಲ್ಲಿ ಒಂದು ರಿಪೋರ್ಟ್ 1,85,665 ಅತ್ಯಾಚಾರದ ಪ್ರಕರಣದಲ್ಲಿ 368 ಅತ್ಯಾಚಾರ ಪ್ರಕರಣಕ್ಕೆ ಮಾತ್ರ ಶಿಕ್ಷೆ ಆಗಿರೋದು. ಕರೆಕ್ಟ್. ಅಂದ್ರೆ ನಿಮ್ಗೆ ಕನ್ವಿಕ್ಷನ್ ರೇಟ್ ಬಹಳ ಕಡಿಮೆ ಇದೆ. ಎಲ್ಲ ನಮ್ಮ ಕೋರ್ಟಿನ ಮುಂದೆ ಒಬ್ಬ ಅಪರಾಧಿಯನ್ನ ತಗೊಂಡೋಗಿ ನಿಲ್ಲಿಸಿದ್ರೆ ಮಾರ್ಮಿಕವಾಗಿ ಸಂತೋಷ್ ರಾವ್ ಬಗ್ಗೆ ಮಾತಾಡ್ತಾ ಇದ್ದೀರಿ. ನನ್ನ ಅಂತೇಳಿ ಅಲ್ಲ, ನಾನು ಆ ಮೆಡಿಕಲ್ ಎವಿಡೆನ್ಸ್ ಗಳನ್ನ ಸರಿಯಾಗಿ ಕೋರ್ಟಿಗೆ ಮನವರಿಕೆ ಮಾಡಿಕೊಟ್ಟಿದ್ರೆ, ಇರುವ ಸಾಕ್ಷಿಯನ್ನ ಪ್ರಸ್ತುತಪಡಿಸಿದ್ರೆ, ಯಾಕಂದ್ರೆ ಒಬ್ಬ ಗೋಪಾಲ್ ಪೂಜಾರಿ ಅನ್ನುವಂತ ಸಾಕ್ಷಿ ಡೈರೆಕ್ಟ್ ಆಗಿ ನೋಡಿರ್ತಾನೆ ಆ ದಿವಸ ಸಂತೋಷ್ ಅಲ್ಲಿ ಇರುವಂತದ್ದನ್ನ. ಆದ್ರೆ ಹರೀಶ್ ಮಡಿವಾಳ ಎನ್ನುವಂತ ಸಾಕ್ಷಿ ಸಂತೋಷ್ ಮತ್ತೆ ಸೌಜನ್ಯ ಇಬ್ಬರನ್ನು ನೋಡಿರ್ತಾನೆ. ಹಾಗಾಗಿ ಏನ್ ಮಾಡ್ತದೆ ತನಿಖಾ ಸಂಸ್ಥೆ, ಈ ಒಬ್ಬನನ್ನ ಬಿಡ್ತದೆ ಸಾಕ್ಷಿಯಿಂದ. ಇನ್ನೊಬ್ಬ ಅಂದ್ರೆ ಹರೀಶ್ ಮಡಿವಾಳ ಇಬ್ರು ಸೇಮ್ ಟೈಮ್ ನೋಡಿರ್ತಾನಲ್ವಾ, ಹಂಗಾಗಿ ಅವನನ್ನ ಸಾಕ್ಷಿಯಾಗಿ ಕನ್ಸಿಡರ್ ಮಾಡುತ್ತೆ. ಬಟ್ ಹರೀಶ್ ಮಡಿವಾಳಂಗೆ ದುರದೃಷ್ಟವಶಾತ್ ಅಪಘಾತ ಆಗ್ತದೆ. ಹಾಗಾಗಿ ಆ ಜೀವಂತ ಸಾಕ್ಷಿ ಕೋರ್ಟ್ ನಲ್ಲಿ ಸಾಕ್ಷಿ ನುಡಿಲಿಕ್ಕೆ ಆಗೋದಿಲ್ಲ ಒಂದು. ಆಮೇಲೆ ಸಂತೋಷಿಗೆ ಬೇಲ್ ಸಿಗದೇ ಇದ್ದಾಗ ಟ್ರಯಲ್ ಅಲ್ಲಿ ಏನಾಗ್ತದೆ ನೋಡು ಅಂತೇಳಿ ಕೋರ್ಟ್ ಡೈರೆಕ್ಷನ್ ಕೊಡುತ್ತೆ. ಅವನಿಗೆ ಹೈಕೋರ್ಟ್ ತನಕ ಬೇಲ್ಗೋಸ್ಕರ 3 ಸಾರಿ ಟ್ರೈ ಮಾಡಿದ್ರು, ಬೇಲ್ ರಿಜೆಕ್ಟ್ ಆಗಿತ್ತು. ಟ್ರಯಲ್ ಅಲ್ಲಿ 16 ಸಾಕ್ಷಿಗಳ ವಿಚಾರಣೆ ಆದಾಗ 1 to 7 ಸಾಕ್ಷಿಗಳು ಸಂತೋಷ್ ರಾವ್ ಪರವಾಗಿ ಇವ್ ನಂಗೆ ಪರಿಚಯನೇ ಇಲ್ಲ ಅಂತ ಹೇಳ್ಬಿಡುತ್ತೆ. ಆಗ ಅವನಿಗೆ ಬೇಲ್ ಆಗುವಂಥದ್ದು. ಇಲ್ಲಿ ಸಂತೋಷ್ ರಾವನ್ನ ಬಚಾವ್ ಮಾಡಿ ಅವರು ಏನ್ ಮೊದಲು ಹೇಳಿದ್ರಲ್ಲ, ಯಾವ್ದೋ 3 ಹುಡುಗರನ್ನ ಅವ್ರ ಮೇಲೆ ಅನುಮಾನ ಬರುವಾಗ ಮಾಡಿ ಅವ್ರನ್ನ ಕನ್ಫರ್ಮ್ ಮಾಡಕ್ ಇವ್ರಿಗೆ ಸಾಧ್ಯ ಆಗ್ತಿರಲಿಲ್ಲ. ಯಾಕಂದ್ರೆ ಏನು ಸಾಕ್ಷಿ ಇರಲಿಲ್ಲ. 2-3 ತನಿಖಾ ಸಂಸ್ಥೆಗಳು ಸಾಕ್ಷಿ ಅವ್ರನ್ನ ವಿಚಾರಣೆ ಮಾಡಿವೆ. ಆಮೇಲೆ ಬ್ರೈನ್ ಮ್ಯಾಪಿಂಗ್ ಆಗಿದೆ, ಪಾಲಿಗ್ರಾಫ್ ಟೆಸ್ಟ್ ಆಗಿದೆ ಅವ್ರ ಮೇಲೆ. ಅವ್ರನ್ನ ಇದರಲ್ಲಿ ಕನೆಕ್ಟ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಆದ್ರೆ ಜನರ ಕಿವಿ ಮೇಲೆ ಹೂ ಇಡ್ಲಿಕ್ಕೆ, ಗೂಬೆ ಕೂರಿಸ್ಲಿಕ್ಕೆ ಧರ್ಮಸ್ಥಳದ ಮೇಲೆ ಸಾಧ್ಯ ಆಗ್ತೈತಿ. ಅಂದ್ರೆ ನಿಮ್ಮ ಮಾತಿನ ಬಾಟಮ್ ಲೈನ್ ಮೆಸೇಜ್ ಏನು ಅಂತ ಹೇಳಿದ್ರೆ, ಇದ್ಯಾವುದಕ್ಕೂ ನ್ಯಾಯ ಸಿಗಲ್ಲ,
ಹಿಂಗೆ ನಡೀತಾ ಇರುತ್ತೆ ಸರ್. ಅಂತನಾ? ಕೋರ್ಟಿಗೆ ಈ ಸೌಜನ್ಯ ಕುಟುಂಬದವರು ಕೋರ್ಟಿಗೆ ಹೋಗಿಲ್ಲ, ಬೀದಿ ಹೋರಾಟಗಳನ್ನ ಮಾಡೋರ ಜೊತೆ ಸೇರ್ಕೊಂಡ್ರು. ಈಗಲೂ ಸುಪ್ರೀಂ ಕೋರ್ಟಿಗೆ ಹೋಗೋ ಅವಕಾಶ ಇದೆ, ಅವ್ರು ಸುಪ್ರೀಂ ಕೋರ್ಟಿಗೆ ಹೋಗ್ತಾ ಇಲ್ಲ. ಹೈಕೋರ್ಟಿಗೆ ಹೋಗಿರುವಂತದ್ದು ಸಿಬಿಐ ಚಾಲೆಂಜ್ ಮಾಡಿ ಹೋಗಿರುವಂತದ್ದು. ನಾವು ಇಷ್ಟು ಸಾಕ್ಷಿಯನ್ನು ಸಂಗ್ರಹ ಮಾಡಿ ಚಾರ್ಜ್ ಶೀಟ್ ಸಲ್ಲಿಸಿದ್ದೇವೆ, ಆದ್ರೆ ಯಾಕೆ ಇನ್ನು ಅವನಿಗೆ ಶಿಕ್ಷೆ ಆಗ್ಲಿಲ್ಲ ಅಂತೇಳಿ ಸಿಬಿಐ ಚಾಲೆಂಜ್ ಮಾಡುತ್ತೆ ಈ ಪ್ರಕರಣದಲ್ಲಿ. ಯಾಕಂದ್ರೆ ಅದಕ್ಕೆ ಕಾನ್ಫಿಡೆನ್ಸ್ ಇತ್ತು ಸಿಬಿಐಗೆ. ಚಾರ್ಜ್ ಶೀಟ್ ಅನ್ನ ಯಾರೇ ಸ್ಟಡಿ ಮಾಡಿದ್ರು ಅದರಲ್ಲಿರುವ ಎವಿಡೆನ್ಸ್ ಗಳು ಕ್ಲೀನ್ ಆಗಿ ಬೊಟ್ಟು ಮಾಡುತ್ತೆ. ಸಾಂದರ್ಭಿಕ ಸಾಕ್ಷಿ. ನಿಮ್ಗೆ ಮಹಾಜರು ಮಾಡಿದ ವಿಡಿಯೋ ನಾನು ಪರಿಶೀಲನೆ ಮಾಡಿ ಬಂದು ಇಲ್ಲಿ ಕೂತಿದ್ದೀನಿ. ಮಹಾಜರು ಮಾಡಿದ ವಿಡಿಯೋದಲ್ಲಿ ಸಂತೋಷೇ ಅಪರಾಧ ನಡೆದಂತ ಜಾಗಕ್ಕೆ ಪೊಲೀಸರನ್ನ ಡೈರೆಕ್ಟ್ ಮಾಡ್ತಾ ಕರ್ಕೊಂಡು ಹೋಗ್ತಾನೆ. ನಾನು ಇಲ್ಲಿ ಹೋದೆ, ಇಲ್ಲಿ ಬಂದೆ, ಇಲ್ಲಿದ್ದೆ ಅಂತೇಳಿ ಪೊಲೀಸರು ಇನ್ಸ್ಟ್ರಕ್ಟ್ ಮಾಡ್ತಾ ಇಲ್ಲ ಆ ವಿಡಿಯೋದಲ್ಲಿ. ಅಂದ್ರೆ ಅಪರಾಧ ಮಾಡಿದ ವ್ಯಕ್ತಿಗೆ ಅಪರಾಧ ಎಲ್ಲೆಲ್ಲಾಗಿದೆ, ಹೇಗಾಗಿದೆ ಅನ್ನೋದರ ಪರಿಜ್ಞಾನ ಸಂಪೂರ್ಣವಾಗಿತ್ತು. ಪ್ರಣಮ್ಯ ಸ್ಟುಡಿಯೋದವರು ಮಹಾಜರು ಮಾಡಿದ ವಿಡಿಯೋಗಳನ್ನ ಕೊಟ್ಟಿದ್ರು. ಅಂದ್ರೆ ಏನ್ ಗೊತ್ತಾ ಸರ್, ಇಲ್ಲಿ ಒಬ್ಬ ಸಾಕ್ಷಿಯನ್ನ, ಒಬ್ಬ ಅಪರಾಧಿಯನ್ನ ಬಚಾವ್ ಮಾಡುವ ಮೂಲಕ ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಇವರು ಖರೀದಿ ಮಾಡಿ ಆತನನ್ನ ಬಚಾವ್ ಮಾಡುವ ಮೂಲಕ ಧರ್ಮಸ್ಥಳದ ವಿರುದ್ಧ ಈ ಆರೋಪ ಜೀವಂತ ಇರುವಾಗ ನೋಡ್ಕೊಂಡ್ರು. ಇನ್ನು ಸುಪ್ರೀಂ ಕೋರ್ಟಿಗೆ ಹೋಗಿ ಟ್ರಯಲ್ ಆಗದೆ ಇದ್ರೆ, ಏನು ಚಾರ್ಜ್ ಶೀಟ್ ಅಲ್ಲಿರುವ ಸಾಕ್ಷಿಯನ್ನ ಕೋರ್ಟಿಗೆ ಮನವರಿಕೆ ಮಾಡಿ ಕೊಡದೇ ಇದ್ರೆ ಅಲ್ಲೂ ಕೂಡ ಸೇಮ್ ತೀರ್ಪೇ ಬರ್ತದೆ. ಖುಲಾಸೆ ಆಗೋದು ಅಪರಾಧದ ಪ್ರಕರಣದಲ್ಲಿ ನಿಮ್ಗೆ ಕಣ್ಣೆದುರು ನೋಡಿರ್ತೀರ, ಮರ್ಡರ್ ಮಾಡಿರ್ತಾನ ಅವನು. ಕೋರ್ಟ್ ಅಲ್ಲಿ ನಿಮ್ಮ ಪಬ್ಲಿಕ್ ಪ್ರಾಸಿಕ್ಯೂಟರ್ ಯಾವ ಸಾಕ್ಷಿಯನ್ನ ಕೊಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗೋದು ಅವನಿಗೆ ಶಿಕ್ಷೆ ಆಗೋದು. ಅಲ್ಲ, ಈಗ ನೀವು ಕೂಡ ಷಡ್ಯಂತ್ರ ಅಂತ ಹೇಳ್ತಾ ಇದ್ದೀರಿ, ಬಹಳ ಒಂದು ಕುತಂತ್ರಗಳಿದಾವೆ ಅಂತ ಹೇಳ್ತಾ ಇದ್ರಿ. ಇದನ್ನ ನೀವು ಕ್ಯಾಮರಾ ಮುಂದೆ ಹೇಳೋದು ಸುಲಭ, ಆದ್ರೆ ನೀವು ಕೋರ್ಟ್ ಅಲ್ಲಿ ಕ್ಲೇಮ್ ಮಾಡಬೇಕು ಅಂತ ಹೇಳಿದ್ರೆ ಸಾಕ್ಷ್ಯ ಕೊಡ್ಲೇಬೇಕಲ್ಲ. ಸಾಕ್ಷ್ಯ ಇದೆ ನಿಮ್ಮ ಹತ್ರ? ಕುತಂತ್ರ ಅಂತ ಹೇಳಲಿಕ್ಕೆ ಸಾಕ್ಷಿ ಕಣ್ಣೆದುರನೇ ಇದೆ. ಈಗ ಯಾವುದೇ ಒಂದು ಜಡ್ಜಸ್ ಅನ್ನು ಕರೆಸಿ ನೀವು ನಿಮ್ ಚಾನಲ್ ಅಲ್ಲೇ ಇಲ್ಲಿ ಡಿಸ್ಕಷನ್ ಮಾಡಿದ್ರೆ ನಾನು ಚಾರ್ಜ್ ಶೀಟ್ ಇಟ್ಕೊಂಡು ಚಾಲೆಂಜ್ ಮಾಡ್ತೀನಿ. ಈಗ ಡಾಕ್ಟರ್ ರೂಪಾಲಿ ಅವರ ಒಂದು ಸ್ಟೇಟ್ಮೆಂಟ್, ಸಾಂದರ್ಭಿಕ ಸಾಕ್ಷಿಗಳು, ಅಲ್ಲಿ ಸಿಕ್ಕಿರುವಂತಹ ಎವಿಡೆನ್ಸ್ಗಳು, ಅದನ್ನ ಯಾಕೆ ಸರಿಯಾಗಿ ಮನವರಿಕೆ ಮಾಡಲಿಲ್ಲ? ಈಗ 2 ದಿವಸ ಮುಖ್ಯವಾದಂತ ದಿವಸ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಬ್ಸೆಂಟ್ ಆಗ್ತಾರೆ ಕೋರ್ಟ್ಗೆ. ಈಗ ಒಂದು SR ನೋ ಕ್ವಶನ್ ಅಲ್ಲಿ ಒಬ್ಬ ಸಾಕ್ಷಿಯನ್ನ ಸಂತೋಷ್ ರಾವ್ ಪರವಾದಂತ ವಕೀಲರು ಮೋಹಿತ್ ಕೊಳ್ತೆಗೆ ಪ್ರಶ್ನೆ ಮಾಡ್ತಾರೆ. 2012ರಲ್ಲಿ ಈಗ ಒಂದು ಸರ್ಕಾರದಿಂದ ಒಂದು ಆದೇಶ ಇದೆ, ಎಲ್ಲಾ ಧಾರ್ಮಿಕ ಸಂಸ್ಥೆಗಳಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಬೇಕು. 2012ರಲ್ಲಿ ಧರ್ಮಸ್ಥಳದಲ್ಲಿ ಸಿಸಿ ಕ್ಯಾಮೆರಾ ಇತ್ತಾ ಇಲ್ವಾ? SR ನೋ ಹೇಳ್ಬೇಕು ಅವನು ಯೋಗೀಶ್. ಎಸ್ ಅಂತಾನೆ, ಇತ್ತು ಅಂತ ಆಯ್ತು. ಅವನನ್ನ ಕಟಕಟೆಯಿಂದ ಹೊರಗಡೆ ಕಳಿಸ್ತಾರ, ಆಯ್ತಾ. ಜಡ್ಜ್ ಕಡೆ ಲಾಯರ್ ತಿರುಗಿ ಹೇಳ್ತಾನೆ, ನೋಡಿ 2012ರಲ್ಲಿ ಧರ್ಮಸ್ಥಳದ ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಸಿಸಿ ಕ್ಯಾಮೆರಾ ಇತ್ತು, ಇವರು ಸಿಸಿ ಕ್ಯಾಮೆರಾ ಫುಟೇಜ್ ಕಲೆಕ್ಟ್ ಮಾಡಲಿಲ್ಲ. ಕಲೆಕ್ಟ್ ಮಾಡಿದ್ರೆ ಇದರಲ್ಲಿ ಸಂತೋಷ್ ಅಲ್ಲಿ ಹೋಗಿದ್ದಾನ ಇಲ್ವಾ ಅಥವಾ ಏನಾಗಿದೆ ಅನ್ನುವಂತ ಸಾಕ್ಷಿಗಳು ಸಿಗುವ ಸಾಧ್ಯತೆ ಇತ್ತು ಅಂತ ಹೇಳ್ತಾರೆ. ಆಗ ಅಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅದಕ್ಕೆ ಅಬ್ಜೆಕ್ಷನ್ ಹಾಕ್ಬೇಕು. ಅವ್ರು ಪುನಃ ಕೋರ್ಟಿಗೆ ಮನವರಿಕೆ ಮಾಡಿಕೊಡ್ಬೇಕು. ಅಥವಾ ಪುನಃ ಅವನನ್ನು ಕರೆಸಬೇಕು, ಯಾರು ಸಾಕ್ಷಿ IO ಕರೆಸಿ 2012ರಲ್ಲಿ ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಸಿಸಿ ಕ್ಯಾಮೆರಾ ಇತ್ತ ಕೇಳಬೇಕು. ಯಾರು? ಪಬ್ಲಿಕ್ ಪ್ರಾಸಿಕ್ಯೂಟರ್. ಅವನಾಗ ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಇಲ್ಲ ಅಂತಾನೆ ಅಥವಾ ನೋ ಅಂತಾನೆ. ಅವಾಗ ಅದನ್ನ ಕೋರ್ಟಿಗೆ ಇವ್ರು ಕನ್ವಿನ್ಸ್ ಮಾಡಬೇಕು, ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಇರಲಿಲ್ಲ. ವಸಂತ್ ಅವರೇ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ನೀವೇನ್ ಹೇಳ್ತಾ ಇದ್ರಿ ಅರ್ಥ ಆಗ್ತಾ ಇದೆ. ಎಲ್ಲ ಹಾಸ್ಯಾಸ್ಪದ ಅಂತ ಅನ್ನಿಸ್ತಾ ಇಲ್ವಾ? ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಲ್ಲಿ ಸರಿಯಾಗಿ ಪ್ರೆಸೆಂಟ್ ಮಾಡ್ಲಿಲ್ಲ ಅಂತನೋ, ಸರಿಯಾದ ಸಾಕ್ಷ್ಯಗಳನ್ನ ಏನೋ ಅಲ್ಲಿ ಕ್ರೋಢೀಕರಿಸಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ, ಅಯ್ಯೋ ಇಷ್ಟು ದುರ್ಬಲವಾ ನಮ್ಮ ವ್ಯವಸ್ಥೆ? ಸರ್, ನಾವು ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ಮಾತಾಡೋದು ಅಪರಾಧ ಆಗ್ತದೆ, ಆದ್ರೆ ಬೇರೆ ದೇಶದ ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ಮಾತಾಡಬಹುದು. ಬೇರೆ ದೇಶದಲ್ಲಿ ಜಡ್ಜಸ್ಗೆ 100 ಕೋಟಿನೋ 50 ಕೋಟಿನೋ ಕೊಟ್ಟು ಕಳ್ಳರು ಬಚಾವಾಗಿ ಬಂದಿದ್ದಾರೆ. ನಮ್ ಕಣ್ಮುಂದೆ ಅಂತ ಘಟನೆಗಳು ನಡೆದಿವೆ. ಅಂದ್ರೆ ನಾವು ವರದಿ ಬೇರೆ ದೇಶದ್ದು ಜಡ್ಜಸ್ ಅನ್ನು ಕೂಡ ಖರೀದಿ ಮಾಡುವಂತ ವ್ಯವಸ್ಥೆ ಬೇರೆ ಬೇರೆ ದೇಶಗಳಲ್ಲಿವೆ. ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ ಆಮಿಷವನ್ನ ಒಡ್ಡಿರಬಹುದು, ಇಲ್ದಿದ್ರೆ ಅವ್ರು ಯಾಕೆ ಆತರ ಮಾಡ್ತಾರೆ ಅವ್ರ ಮೇಲೆ, ಅಥವಾ ಯಾರಾದ್ರೂ ಪ್ರಭಾವ ಬೀರಿರಬಹುದು. ಯಾಕಂದ್ರೆ ನಿಮ್ಗೆ ಈಗ ಬುರುಡೆ ಪ್ರಕರಣ, ಬುರುಡೆ ತಗೊಂಡು ಡೆಲ್ಲಿಗೆ ಹೋಗಿದ್ದಾರೆ. ಡೆಲ್ಲಿಯಲ್ಲಿ ಸುಪ್ರೀಂ ಕೋರ್ಟ್ ನ ಸೀನಿಯರ್ ಅಡ್ವೊಕೇಟ್ ಮುಂದೆ ಕೂತ್ಕೊಂಡು ಪ್ಲಾನ್ ರೆಡಿ ಆಗಿದೆ. ನಿಮ್ಗೆ ಈ ಪ್ರಾಸಿಕ್ಯೂಟರ್ ಅಡ್ವೊಕೇಟ್ಸ್ಗೆಲ್ಲ ಪ್ರೆಷರ್ ಎಲ್ಲಿಂದ ಬರುತ್ತೆ? ಎಲ್ಲ ಕಡೆ ದುಡ್ಡೇ ಕೊಡಬೇಕಂತ ಏನಿಲ್ಲ. ರಾಘವ್ ಸೂರ್ಯರಿಗೆ ಬಾಸ್ ಯಾರಿದ್ದಾರೆ ಅಂತ ಇಟ್ಕೊಂಡ ಬಾಸ್ ಹತ್ರ ಇಳಿಸ್ಬಿಡುದು, ನೋಡಪ್ಪ ಇದು ಹಿಂಗ್ ಮಾಡು ಅಂತ ಹೇಳ್ಬಿಟ್ರೆ ನೀವು ಅವ್ರ ಮೇಲಿನ ಒಂದು ನಿಯತ್ತಿಗೆ ನೀವು ದಿಕ್ಕು ತಪ್ಪಿಸಬಹುದು. ವಸಂತ್ ಗೆಳೆಯರ್ ಅವರು ಹಾಗೆ ಮಾಡ್ತಿದ್ದಾರೆ ಅನ್ನೋ ಆರೋಪ ಇದೆ. ಅಲ್ಲ, ನಂದು ಬಹಿರಂಗವಾದಂತ ಸವಾಲು 2 ವರ್ಷಗಳ ಕಾಲ ನಾನು ಪ್ರತಿಪಾದಿಸುವುದನ್ನ ಸುಳ್ಳು ಅಂತ ನೀವು ತಾಕತ್ತಿದ್ರೆ ಸಾಬೀತು ಮಾಡಿ ತೋರಿಸಿ. ನಾನು ಈಗಲೂ ಹೇಳ್ತಾ ಇದ್ದೀನಿ, ನಿಮ್ ಸ್ಟುಡಿಯೋದಲ್ಲಿ ಮೊನ್ನೆ ಒಂದು ಪಬ್ಲಿಕ್ ಸ್ಪೀಚಲ್ಲಿ ಹೇಳಿದ್ದೀನಿ, ನಿಮ್ ಸ್ಟುಡಿಯೋದ ಮೂಲಕ ಹೇಳ್ತೀನಿ, ನಾಳೆ ಸಂತೋಷ್ ರಾವನ್ನ ನಾರ್ಕೋ ಅನಾಲಿಸಿಸ್ ಮಾಡಿ ಅವನು ನಿರಪರಾಧಿ ಅಂತೇಳಿ ಆದ್ರೆ ಅವನ ಪಾದ ಪೂಜೆ ಮಾಡ್ತೀನಿ. ನಾನು ಅವನ ಪರವಾಗಿ ನಾನೇ ಹೋರಾಟ ಮಾಡ್ತೀನಿ. ನಾಳೆ
ನಾಳೆ ಓಪನ್ ಆಗಿ ಮಾಡಿಸಿ ಸರ್, ನಾರ್ಕೋ ಅನಾಲಿಸಿಸ್ ಮಾಡಿಸಿ. ಯಾಕಂದ್ರೆ ಸಂತೋಷ್ ರಾವ್ನ ಮೆಡಿಕಲ್ ಎವಿಡೆನ್ಸ್ಗಳು ಬಹಳ ಸ್ಪಷ್ಟವಾಗಿ ಇಂಡಿಕೇಟ್ ಮಾಡುತ್ತೆ ಆತ ಅಪರಾಧಿ ಅನ್ನೋದನ್ನ. ಕೊಟ್ಟಿರುವಂತ ಫಾರೆನ್ಸಿಕ್ ಡಾಕ್ಟರ್ ಏನು ಲಾಟ್ಪುಟ್ ಡಾಕ್ಟರ್ ಅಲ್ಲ, ಅವರು ಫಾರೆನ್ಸಿಕಲಿ ಅವ್ರು ಕೊಟ್ಟಿರುವಂತ ಪ್ರಕರಣ 30% ಕನ್ವಿಕ್ಟ್ ಆಗಿದೆ. ಒಂದು ಅತ್ಯಾಚಾರದ ಪ್ರಕರಣದಲ್ಲಿ ಪೆಟ್ರೋಲ್ ಹಾಕಿ ಸುಟ್ಟಂತ ವಿಚಾರದಲ್ಲಿ ಕೂಡ ಅವರು ಫಾರೆನ್ಸಿಕ್ ರಿಪೋರ್ಟ್ ಕೊಟ್ಟು ಅದಕ್ಕೆ ಶಿಕ್ಷೆ ಆಗಿರುವಂತದ್ದು, ಅಂತ ಡಾಕ್ಟರ್ ಕೊಟ್ಟಿರುವಂತದ್ದು. ನಾಳೆ ಸಂತೋಷ್ ರಾವ್ನ ನಾರ್ಕೋ ಅನಾಲಿಸಿಸ್ ಮಾಡಿದ್ರೆ ಸತ್ಯ ಏನಂತ ಹೊರಗೆ ಬರುತ್ತೆ. ಇಷ್ಟು ಹೋರಾಟಗಳೇ ಬೇಡ, ಇಷ್ಟು ಬೊಂಬಡ ಬಜಾಯಿಸೋದು ಬೇಡ, ಇಷ್ಟು ಆರೋಪಗಳು ಮಾಡೋದು ಬೇಡ. ತಾಕತ್ತಿದ್ರೆ ಮಾಡಿಸ್ಲಿ ಹೋರಾಟಗಾರರು. ವಸಂತ್ ಗಿಳಿಯರ್ ನೇಣಿಗೇರಿಸಿ. ನಾನು ಹೇಳೋದೇನ್ ಗೊತ್ತಾ, ನಾನು 2 ವರ್ಷಗಳ ಕಾಲ ನಾವು ನಮ್ಮ ತಂಡ ಪ್ರತಿಪಾದಿಸುವಂತ ಒಂದು ವಿಷಯ ಸುಳ್ಳು. ವಸಂತ್ ಗಿಳಿಯರ್ ಇದನ್ನು ಸುಳ್ಳು ಹೇಳಿದಾನೆ ಅಂತೇಳಿ ಸಾಬೀತು ಮಾಡಿ ತೋರಿಸ್ಲಿ, ಇದರಿಂದ ಹೊರಗಡೆ ಹೋಗ್ಬಿಡ್ತೀನಿ ನಾನು. ಈಗ ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ ಅನ್ನೋದು ಇತ್ತೀಚೆಗೆ ನಾವು ಮಾಡಿರೋದು, ರೀಸೆಂಟ್ ಆಗಿ ವೆರಿ ರೀಸೆಂಟ್ ಆಗಿ ಅಲ್ಲ, ಹಿಂದೆ ಧರ್ಮ ಸಂರಕ್ಷಣಾ ಸಮಾವೇಶ ಮಾಡಿದ್ವಿ, ಆಗ ಇದನ್ನ ಮಾಡಿದ್ವಿ. ಈಗ ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿಗೆ ಬಲ ಬಂದಿದೆ. ಯಾಕಂದ್ರೆ ಹಿಂದೂ ಜಾಗರಣ ವೇದಿಕೆಯ ಪ್ರಮುಖರಾದಂತ ನಮ್ಮ ಜಗದೀಶ್ ಕಾರಂಜಿ ಇದಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಅವರು ಒಂದು 4 ಜನ ವ್ಯಕ್ತಿಗಳನ್ನ ರಾಜ್ಯದ 4 ಮೂಲೆಯಿಂದ ಒದಗಿಸಿಕೊಟ್ಟಿದ್ದಾರೆ. ಹಾಗಾಗಿ ಮುಂದಿನ ದಿನದಲ್ಲಿ ಬಹಳ ಗಟ್ಟಿಯಾಗಿ ಇದನ್ನು ಸಂಘಟಿಸ್ತೀವಿ ನಾವು. ನಿಮ್ಗೆಲ್ಲ ಫಂಡಿಂಗ್ ಆಗಿದೆ ಅಂತ ಹೇಳ್ತಾರೆ. ಅಲ್ಲ, ಸಾಬೀತ್ ಮಾಡಿ ತೋರಿಸ್ಬೇಕು ಅದನ್ನ. ಈಗ ಫಂಡಿಂಗ್ ಆಗಿದೆ, ನೀವು ಕೂಡ ಸಾಬೀತ್ ಮಾಡಿ ತೋರಿಸಬೇಕಾಗುತ್ತೆ. ಮಾಡ್ತಾ ಇದೀವಿ ನಾವು. ಈಗ ಅವ್ರ ಮೇಲೆ ಇಡಿ ದಾಳಿ ಆಗಿದೆ, ಆಗ್ತದೆ, ತನಿಖೆಗಳು ಬಂದಿವೆ, ಎಲ್ಲಿಂದ ಫಂಡ್ ಬಂದಿದೆ, ಯಾವ ಸಂಸ್ಥೆ ಯಾವ NGOಗಳು ದುಡ್ಡು ಕೊಟ್ಟಿದ್ದಾರೆ ಅನ್ನೋದು ಬಂದಿದೆ. 1,47,00,000 ಎಲ್ಲಿಂದ ಯಾರಿಗೆ ಬಂತು, ಹೆಂಗಾಗಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಆಥರೈಸ್ಡ್ ಆಗಿ ಇನ್ನು ರಿಪೋರ್ಟ್ ಹೊರಗಡೆ ಬಾರದೆ ನಾವು ಮಾತಾಡೋದು ತಪ್ಪಾಗತ್ತೆ. ಹಂಗೆ ವಸಂತ್ ಗಿಳಿಯರ್ ಮೇಲೂ ತನಿಖೆ ಮಾಡ್ಲಿ ಅಲ್ವಾ, 100%. ಅದ್ರಲ್ಲಿ ನಂದೇನೂ ಇಲ್ಲ. ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ನಾನು GST ಕಟ್ತೀನಿ, ಟ್ಯಾಕ್ಸ್ ಕಟ್ತೀನಿ. ಅದ್ರ ಹೊರತಾಗಿ ನನ್ಗೇನಾದ್ರೂ ಫಂಡ್ ಬಂದಿದ್ದೋ ಏನಾದ್ರೂ ಇದ್ರೆ ತೋರಿಸ್ಲಿ ಯಾರಾದ್ರೂ.